ಈ ಕತೆ ಹಿಮಾಲಯದಲ್ಲಿರುವ ಕಾಡಿನಲ್ಲಿ ನಡೆದಿದ್ದು. ಅಲ್ಲಿ ತುಂಬಾ ಜಂತುಗಳು ಜೀವಿಸ್ತಿದ್ವು. ಅದೇ ಕಾಡಲ್ಲಿ ಜಮುನಾ ನದಿ ಹಾರ್ತಿತ್ತು. ಎಲ್ಲರೂ ಹೇಳ್ದಂಗೆ ಅದು ತುಂಬಾ ಪವಿತ್ರವಾದ ಒಂದು ನದಿ. ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಆದ್ರೆ ನಿಜ ಬದಲಾಗಿದೆ ಅನ್ಸುತ್ತೆ. ಕಾಡಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು. ಅದರಿಂದ ಅದಗಳಿಗೆ ಕಷ್ಟ ಏನಂತ ಗೊತ್ತಿಲ್ಲ. ಅಲ್ಲಿನ ರಾಜ ಸಿಂಹ ತುಂಬಾ ಒಳ್ಳೆಯವನು. ಆ ಕಾಡಲ್ಲಿ ಒಂದ್ ಕೋತಿಗೆ ಮಗು ಹುಟ್ಟೋದಿತ್ತು. ಅದರಿಂದ ಎಲ್ಲರೂ ಅದನ್ನ ನೋಡಕ್ ಹೋಗ್ತಿದ್ರು. ಏನಮ್ಮ, ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ನಿನ್ನ ಪರಿವಾರ ಆಗುತ್ತೆ ಇನ್ನು. ಮತ್ತೆ ನಮ್ಮ ಕಾಡಿಗೆ ಒಬ್ಬ ಹೊಸ ಸದಸ್ಯ ಬರ್ತಾನೆ. ನರಿಯಣ್ಣ, ನಿನ್ಗೆ ತುಂಬಾ ತುಂಬಾ ಧನ್ಯವಾದ. ಇದ್ರಲ್ಲಿ ಧನ್ಯವಾದ ಏನ್ ಬಂತು? ನಾವೆಲ್ಲ ಒಂದೇ ಮನೆಯ ಸದಸ್ಯರಲ್ವಾ? ಒಬ್ಬರ ಖುಷಿ ಎಲ್ಲರ ಖುಷಿ ಅಲ್ವಾ?